ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಿನ್ನ ಜೊತೆ ನನ್ನ ಕತೆ ಮುಂದಿನ ಸಂಚಿಕೆ ಮತ್ತು ಮುಂದಿನ ಭಾಗ ಏನೆಲ್ಲ ಆಗುತ್ತೆ ಅಂತ ನೋಡ್ಕೊಂಬರೋಣ ಬನ್ನಿ. ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಇದೇ ರೀತಿ ವಿಡಿಯೋನ ಸ್ಕಿಪ್ ಮತ್ತು ಸ್ಕ್ರೋಲ್ ಮಾಡಿದೆ ಮೊದಲಿಂದ ಕೊನೆ ತನಕ ವಾಚ್ ಮಾಡಿ. ಸೊ ಸಂಚಿಕೆಯಲ್ಲಿ ಅವ್ರನ್ನ ಅವ್ರ ತಾಯಿ ನೋಡೋದಕ್ಕೆ ಅಂತ ಹೇಳ್ಬಿಟ್ಟು ಲಚ್ಚಿಯವರು ಕರ್ಕೊಂಡ್ ಬಂದಿರ್ತಾರೆ. ಇನ್ನು ಲಚ್ಚಿಯವ್ರ ಜೊತೆ ಲಕ್ಷ್ಮಕ್ಕನು ಕೂಡ ಈ ಕಡೆ ಹಾಸ್ಪಿಟ್ಲು ಭಾಗ್ಯಮ್ಮ ಅವ್ರು ಮಲಗಿರುವಂತಹ ವಾರ್ಡ್ಗೆ ಎಂಟ್ರಿ ಆಗ್ತಾರೆ. ಇನ್ನು ಬಂದ ತಕ್ಷಣ ಭೂಮಿಯವರು ಭಾಗ್ಯಮ್ಮ ಹತ್ರ ಹೋಗ್ಬಿಟ್ಟು ಅಮ್ಮ ಯಾ ಅಂತ ಕೇಳ್ತಿದ್ದಾಗೆ ಭಾಗ್ಯಮ್ಮ ಅವರು ಇಲ್ಲ ಮಗಳೇ ಹಾಗೆ ಸುಮ್ಮನೆ ಕಣ್ಣು ಮುಚ್ಚಿದೆ ಅಂತ ಕೇಳ್ತಾರೆ. ಇನ್ನು ಭೂಮಿಯವರು ಹೀಗೇಗಿದ್ಯಮ್ಮ? ಇನ್ನು ಭೂಮಿಯವ್ರ ತಾಯಿಯವರು ಹೇಳ್ತಾರೆ ಈಗ ಏನೂ ಇಲ್ಲ ಭೂಮಿ, ತುಂಬಾ ಚೆನ್ನಾಗಿದ್ದೀನಿ, ಮೈ ಕೈ ನೋವು ಏನಿಲ್ಲ, ನಡೆದಾಡಿದ್ರೆ ಕಾಲು ಕೂಡ ನೋವು ಆಗ್ತಿಲ್ಲ, ಸುಸ್ತು ಕೂಡ ಆಗ್ತಿಲ್ಲ. ಲಚ್ಚಿಯವರು ಗುಡ್, ನಿಮ್ಗೆ ಮೈ ಕೈ ನೋಯ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಜಾಸ್ತಿ ನಡೆಯೋ ಹಾಗಿಲ್ಲ, ಈ ಸದ್ಯಕ್ಕೆ ರೆಸ್ಟ್ ಬೇಕು, ಇಲ್ಲ ಒಂದ್ ಸ್ವಲ್ಪ ದಿವಸ ಅಷ್ಟೇ, ಆಮೇಲೆ ಈ ತರ ಆರಾಮಾಗಿ ನಡೆದಾಡ್ಕೊಂಡು ಓಡಾಡ್ಕೊಂಡು ಇರ್ಬೋದು. ಭಾಗ್ಯಮ್ಮ ಅವರು ಆಯ್ತು ಡಾಕ್ಟ್ರೆ ಅಂತ ಹೇಳ್ತಿದ್ದಾಗೆ ಲಚ್ಚಿ ಅವರು ಹಾಗೆಲ್ಲ ಡಾಕ್ಟ್ರೆ ಅಂತ ಕರೆಯೋ ಹಾಗಿಲ್ಲ, ನನ್ನನ್ನ ಲಚ್ಚಿ ಅಂತಾನೆ ಕರೀರಿ. ಅವರು ಅವ್ರ ತಾಯಿಗೆ ಅಮ್ಮ ಆದಷ್ಟು ಬೇಗ ನಿನ್ನನ್ನ ಮನೆ ಕರ್ಕೊಂಡೋಗಿ ನಿನ್ ಜೊತೆ ಆದಷ್ಟು ಸಮಯನ ಕಳಿಬೇಕು ಅಂತ ನನಗೆ ಅನ್ನಿಸ್ತಿದೆ. ಲಕ್ಷ್ಮಿ ಅವರು ನಾನ್ ಬಿಡಲ್ಲ, ಭಾಗ್ಯಮ್ಮ ಮನೆಗ್ ಬಂದ್ಮೇಲೆ ನಾನೇ ನೋಡ್ಕೊಳ್ಳೋದು. ಭೂಮಿಯವರು ಲಕ್ಷ್ಮಿ ಅವ್ರ ಮಾತಿಗೆ ಲಕ್ಷ್ಮಕ್ಕ ಇದು ಸರಿ ಅಲ್ಲ, ಇದು ಅಮ್ಮನ ಆರೈಕೆನ ನೀವೇ ಮಾಡಿದೀರಾ, ಆದ್ರೆ ಮನೆಗೆ ಹೋದ್ಮೇಲೆ ನೀವೇ ಅವ್ರ ಅಮ್ಮನ ಆಯ್ಕೆನ ಮಾಡ್ತೀರಾ ಅಂತ ಅಂದ್ರೆ ಅದ್ ಹೇಗೆ? ನನ್ಗ್ ಗೊತ್ತಾಗ್ಲಿಲ್ಲ. ಹೌದಾ, ನನ್ನ ಅಮ್ಮನ ಆರೋಗ್ಯನ ನಾನೇ ನೋಡ್ಕೋತೀನಿ. ಭಾಗ್ಯಮ್ಮ ಅವರು ನಿಮ್ಮಿಬ್ರು ಪ್ರೀತಿ ನನ್ ಮೇಲೆ ಇಷ್ಟೊಂದು ಇದೆಯಲ್ಲ, ನಾನೇ ಪುಣ್ಯವತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಲಚ್ಚಿ ಅವರು ಲಕ್ಷ್ಮಕ್ಕ ಭೂಮಿ ಅದಕ್ಕೆ ನಾನಿನ್ನ ಹೊರಡ್ಬೇಕು, ನನಗೆ ಟೈಮ್ ಆಯ್ತು, ನಾನು ಇಲ್ಲಿಂದ ಈಗ ಹೊರಡ್ತೀನಿ, ಅದಕ್ಕೆ ನಿಮ್ಮನ್ನೇನಾದ್ರೂ ಬ್ರೋ ಬಂದು ಕರ್ಕೊಂಡು ಹೋಗ್ಲಿಲ್ಲ ಅಂದ್ರೆ ನನಗೊಂದು ಫೋನ್ ಮಾಡಿ ಸಾಕು ಅಂತ ಹೇಳ್ತಿದ್ದಾಗೇನೆ ಭೂಮಿಯವರು ಎದ್ದು ನಿಂತ್ಕೊಂಡು ಮೈದು ಅಂತ ಹೇಳ್ತಾರೆ. ಇನ್ನು ಲಚ್ಚಿ ಅವರು ನೀವು ಅಷ್ಟೇ ಅದಕ್ಕೆ ನೀವು ಕೂಡ ಹುಷಾರ್ ಅಂತ ಹೇಳ್ಬಿಟ್ಟು ಭಾಗ್ಯಮ್ಮ ಅವ್ರಿಗೆ ಬಾಯ್ ಅಮ್ಮ ಸಿಯು ಅಂತ ಹೇಳಿ ಲಕ್ಷ್ಮಕ್ಕನ್ಗೆ ಲಕ್ಷ್ಮಕ್ಕ ಬಾಯ್ ಅಂತ ಹೇಳಿ ಲಚ್ಚಿ ಅವರು ಅಲ್ಲಿಂದ ಹೊರಡ್ತಾರೆ. ಭೂಮಿಯವರು ಭಾಗ್ಯಮ್ಮ ಅವ್ರಿಗೆ ಅಮ್ಮ ನೀನ್ ಆರಾಮಾಗಿ ರೆಸ್ಟ್ ಮಾಡು, ನಾನು ಸ್ವಲ್ಪ ಹೊತ್ತು ಹೋಗಿ ಡಾಕ್ಟರ್ ಹತ್ರ ಮಾತಾಡ್ಕೊಂಡು ಬರ್ತೀನಿ, ಲಕ್ಷ್ಮಕ್ಕ ನೀನು ಅಮ್ಮನ್ ನೋಡ್ಕೊ ಅಂತ ಹೇಳ್ಬಿಟ್ಟು ಭೂಮಿಯವರು ಅಲ್ಲಿಂದ ಹೋಗ್ತಾರೆ ಡಾಕ್ಟರ್ ಹತ್ರ ಮಾತಾಡೋದಿಕ್ಕೆ ಅಂತ ಹೇಳಿ. ಇನ್ನು ನಿಂತಿರುವಂತಹ ಲಕ್ಷ್ಮಿಯವರು ಬಂದು ಭಾಗ್ಯಮ್ಮ ಅವ್ರ ಪಕ್ಕ ಕೂತ್ಕೋತಾರೆ. ಭೂಮಿಯವರು ಹೋಗೋ ಸಮಯ ಕರೆಕ್ಟ್ ಆಗಿ ಅಲ್ಲಿ ಒಂದು ವಿಘ್ನೇಶ್ವರನ ನೋಡಿ ಆ ವಿಘ್ನೇಶ್ವರನ ಹತ್ರ ಏನೋ ಮಾತಾಡ್ಬೇಕು ಅಂತ ಮನ್ಸಲ್ಲೇ ಅನ್ಕೊಂಡಂತಹ ಭೂಮಿಯವರು ಅಲ್ಲೇ ನಿಂತ್ಕೊಂಡು ನೋಡಿ ಭಕ್ತಿಯಿಂದ ಅಲ್ಲೇ ಕೈ ಮುಕ್ಕೊಂಡು ನಿಂತ್ಕೊಂಡು ತನ್ನ ಕಷ್ಟನೆಲ್ಲನ ಈ ಕಡೆ ಗಣೇಶನ ಹತ್ರ ಹೇಳ್ಕೊಬೇಕು ಅಂತ ನಿರ್ಧರಿಸ್ತಾರೆ ಭೂಮಿಯವರು. ಗಣೇಶ, ನಾನೊಂದು ದೊಡ್ಡ ಸಂಕಷ್ಟದಲ್ಲಿ ಸಿಗಾಕೊಂಡ್ಬಿಟ್ಟಿದೀನಿ, ಸಾಹೇಬ್ರು ಅವ್ರ ಪ್ರೀತಿ ವಿಚಾರನ ನನ್ನ ಹತ್ರ ಹೇಳ್ಕೊಂಡ್ಮೇಲೆ ನನಗೆ ಏನ್ ಮಾತಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ, ಈ ಕ್ಷಣದವರೆಗೂ ನನ್ನ ಸಾಹೇಬ್ರ ಮೇಲೆ ಪ್ರೀತಿ ಹುಟ್ಟಿಲ್ಲ, ಒಪ್ಪಂದದ ಗಡುವು ಮುಗಿದ್ಮೇಲೂ ಅವ್ರು ನನ್ನಿಂದ ದೂರ ಹೋದ್ಮೇಲೂ ಜನ್ಮಕ್ಕೆ ಸಾಹೇಬ್ರೆ ನನ್ ಗಂಡ ಅಂತ ಹೇಳಿ ನಾನು ಒಪ್ಕೊಂಡಿದೀನಿ ಅಂತ ಹೇಳ್ಬಿಟ್ಟು ನಾನು ಸಾಹೇಬ್ರನ್ನ ಮದ್ವೆ ಆಗೋದಿಕ್ಕೆ ಆಗೋದಿಲ್ಲ, ಸಾಹೇಬ್ರನ್ನ ಮದ್ವೆ ಆದ್ರೂ ಕೂಡ ಅವ್ರು ತಕ್ಕನಾದ ಹೆಂಡತಿಯಾಗಿ ಇರ್ತೀನ, ನಾನು ನನ್ನ ಕೈಯಿಂದ ಸಾಹೇಬ್ರನ್ನ ಕಳ್ಕೊಳೋದಿಕ್ಕೂ ಆಗ್ತಾ ಇಲ್ಲ ಗಣೇಶ, ಅಷ್ಟೇ ಅಲ್ಲ ಗಣೇಶ ನನಗೆ ಅವ್ರ ಕಣ್ಣಲ್ಲಿ ಕಣ್ಣಿಟ್ಟು ನೋಡೋದಿಕ್ಕೂ ಸಹ ಆಗ್ತಿಲ್ಲ, ಕೊಟ್ಟು ಮಾತಾಡ್ಸೋದಿಕ್ಕೂ ಆಗ್ತಾ ಇಲ್ಲ, ಅಲ್ಲಿ ನೋಡಿದ್ರೆ ಸಾಹೇಬ್ರು ನನ್ನ ಉತ್ತರಕ್ಕೋಸ್ಕರ ಕಾಯ್ತಾ ಇದ್ದಾರೆ, ಇನ್ನು ನಾನು ಅವ್ರ ಹತ್ರ ಹೋಗಿ ಏನಂತ ಉತ್ತರ ಕೊಡ್ಲಿ ಒಂದು ನನಗೆ ಗೊತ್ತಾಗ್ತಾ ಇಲ್ಲ ಗಣೇಶ. ಗಣೇಶ ಇದಕ್ಕೆಲ್ಲ ನೀನೇ ಒಂದು ಉತ್ತರನ ನನಗೆ ಕೊಡ್ಬೇಕು, ಅದೇ ರೀತಿ ಒಂದು ಉತ್ತರನ ನನಗೆ ಕೊಡಪ್ಪ ಹೇಳ್ಬಿಟ್ಟು ವಿಘ್ನೇಶ್ವರನ್ ಕೇಳ್ಕೊಳೋ ಸಮಯ ಕರೆಕ್ಟ್ ಆಗಿ ವಿಘ್ನೇಶ್ವರ ತನ್ನ ತಲೆ ಮೇಲಿರುವಂತಹ ಒಂದು ಗುಲಾಬಿ ಹೂವನ್ನ ಕೆಳಗಡೆ ಬೀಳ್ಸಿ ಸೂಚನೆಯನ್ನ ಕೊಡುತ್ತೆ. ಇನ್ನು ಆ ಹೂವನ್ನ ನೋಡಿದಂತಹ ಭೂಮಿಯವರು ಒಂದ್ ರೀತಿ ಗೊಂದಲಮಯವಾಗಿ ನಿಂತ್ಕೊಂಡ್ಬಿಡ್ತಾರೆ ವಿಘ್ನೇಶ್ವರನ್ ಮುಂದೆನೆ ಯೋಚನೆ ಮಾಡ್ಕೊಂಡು. ಇನ್ನು ಈ ಕಡೆ ಅಜಿತ್ ಮತ್ತೆ ಸತ್ಯ ಅವರಿಬ್ರು ಕೂಡ ಅಜಿತ್ ಕ್ಯಾಬಿನ್ ಅಲ್ಲಿ ಇರ್ತಾರೆ. ಇನ್ನು ಅಜಿತ್ ಅವರು ಸತ್ಯನ ಒಂಥರ ತುಂಬಾ ಹಿಂಸೆ ಆಗ್ತಿದೆ ಸತ್ಯಣ್ಣ, ಭೂಮಿ ಬ್ರೇ ಅಂತ ಕೂಗ್ತಿದ್ದಾಗೆ ನನಗೆ ಎಚ್ಚರಿಕೆ ಆಗ್ತಾ ಇದ್ದಿದ್ದು, ನನಗೆ ಆಗ್ಲೇ ಬೆಳಗಾಗ್ತಾ ಇದ್ದಿದ್ದು, ಆ ದಿನ ಅವಳ ಹತ್ರ ಮಾತಾಡ್ತಾ ಅವಳಿಗೆ ರೇಗಿಸ್ತಾ ಅವಳಿಗೆ ಜಗಳ ಮಾಡ್ತಾ ಮಲ್ಕೊಂಡ್ರೆ ನನಗೆ ದಿನ ಕಂಪ್ಲೀಟ್ ಆಗ್ತಾ ಇದ್ದಿದ್ದು, ಆದ್ರೆ ಈಗ ಅದ್ಯಾವುದು ಇಲ್ಲ ಸತ್ಯಣ್ಣ, ನಾನು ಭೂಮಿಗೆ ಪ್ರಪೋಸ್ ಮಾಡ್ದಾಗಿಂದ ಭೂಮಿ ನನ್ನನ್ನ ಅವಾಯ್ಡ್ ಮಾಡ್ತಾ ಇದ್ದಾಳೆ, ಭೂಮಿ ನನ್ನ ಪಕ್ಕದಲ್ಲೇ ಇದ್ದಿರೋ ಭೂಮಿ ನನ್ನಿಂದ ತುಂಬಾ ದೂರ ಇದ್ದಾಳೆ ಅಂತ ಅನ್ನಿಸ್ತಾ ಇದೆ ಸತ್ಯಣ್ಣ, ಇನ್ನು ನಾನು ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ಅಂತ ಟೆನ್ಷನ್ಗೆ ಒಳಗಾದಂತಹ ಅಜಿತ್ ಅವ್ರು ನೋಡಿದಂತಹ ಸತ್ಯ ಅವರು ನಿಂತ್ಕೊಂಡು ನನ್ಗೆಲ್ಲ ಅರ್ಥ ಆಗುತ್ತೆ ಕಣೋ ಅಂತಿದ್ದಾಗೆ ಅಜಿತ್ ಅವರು ಸತ್ಯಣ್ಣ ಯಾಕೋ ನನ್ನ ಭೂಮಿ ನನ್ನಿಂದ ದೂರ ಆಗ್ತಿದ್ದಾಳೆ ಅಂತ ಅನ್ನಿಸ್ತಿದೆ, ನಾನು ಭೂಮಿಗೆ ಪ್ರಪೋಸ್ ಮಾಡಿದ್ದು ಅವಳು ನನ್ಗೆ ಹತ್ರ ಆಗ್ತಾಳೆ ಅಂತ, ಅವರು ಆದ್ರೆ ಅನ್ನೋ ಪದನೆ ಸಮಸ್ಯೆ ಬರ್ತಾ ಇದೆ. ಈ ಪ್ರಕೃತಿ ಅನ್ನೋ ಮಹಾ ಆಯದಲ್ಲಿ ಸೂರ್ಯ ಮತ್ತೆ ಚಂದ್ರ ಇಬ್ರು ಒಟ್ಟೊಟ್ಟಿಗೆ ಹೇಗ್ ಸಾಕ್ತಾ ಇದಾರೋ ಈ ಪೃಥ್ವಿ ಮೇಲೆ ಈ ಧರೆ ಮೇಲೆ ನೀನು ಭೂಮಿ ಅಷ್ಟೇ ಚಂದವಾಗಿ ಸಾಕ್ತಾ ಇದ್ದೀರಿ. ಅಜಿತ್ ಅವರು ಸತ್ಯಣ್ಣ ಅಂದ್ರೆ ನಿಮ್ಮ ಪ್ರಕಾರ ಭೂಮಿ ನಾನ್ ಪ್ರಪೋಸ್ ಮಾಡೋದಕ್ಕೆ ರಿಪ್ಲೈ ಮಾಡೇ ಮಾಡ್ತಾಳೆ ಅಂತ ಅಂತೀರಾ? ಅವರು ಅಜಿತ್ ಮುಖ ನೋಡಿ ಖಂಡಿತವಾಗ್ಲೂ ಮಾಡ್ತಾಳೆ, ಅದನ್ನೇ ನಾನು ಕೂಡ ಹೇಳ್ತಾ ಇರೋದು, ಸಮಯ ತಗೋತಾಳೆ, ಏನ್ ಮಾಡೋದಪ್ಪ ಅವತ್ತು ಪತ್ರಕರ್ತರೆಲ್ಲ ಅವಳಿಗೆ ಮೈಕ್ ನ ಹಿಡ್ಕೊಂಡು ಹೇಳ್ತಾ ಇದ್ರಲ್ಲ ಪ್ರಶ್ನೆಗಳನ್ನ,
ಹೇಳಿ ಅಂತ ರಮಣ್ ಬಗ್ಗೆ ಏನ್ ಹೇಳಿದ್ಲು, ಇವರು ನಮ್ಮ ಮಾವ ಏನೂ ತಪ್ಪು ಮಾಡಿಲ್ಲ, ಇನ್ನು ಇದು ನಮ್ಮ ಕುಟುಂಬದ ವಿಷಯ ಅಂತ. ಇಂತ ಉದಾಹರಣೆ ಬೇಕಾ ಅಜಿತ? ಸಮಯ ತಗೋತಿದ್ದಾಳೆ, ನಾವ್ ಅದಕ್ಕೋಸ್ಕರ ಕಾಯ್ಬೇಕು. ಅಜಿತ್ ಅವರು ಆದ್ರೂ ಸತ್ಯಣ್ಣ ಅವಳ ಮನ್ಸಲ್ಲಿ ಏನಿದೆಯೋ ಅದನ್ನ ಬಂದು ಡೈರೆಕ್ಟ್ ಆಗಿ ನನ್ನ ಹತ್ರ ಹೇಳ್ಕೊಬಹುದು ಅಲ್ವಾ? ಯಾಕೆ ನನ್ನನ್ನ ಈ ತರ ಅವಾಯ್ಡ್ ಮಾಡ್ಬೇಕು? ಸತ್ಯ ಅವರು ನಗಾಡ್ತಾ, ಅಲ್ಲಪ್ಪ ನೀನು ಗಂಡ್ಸು, ನಿನ್ ಮನ್ಸಿನ ಭಾವನೆಗಳನ್ನ ದಿಢೀರ್ ಅಂತ ನೀನು ಅವಳ ಹತ್ರ ಹೇಳ್ಬಿಟ್ಟಿದ್ಯಾ. ಅಪ್ಪ ಅದು ಹೆಣ್ಮಗು, ಇದನ್ನ ಹೇಗ್ ಅರ್ಗಿಸ್ಕೋತಾಳೆ? ಇದಕ್ಕಿದಾಗಿ ನೀನ್ ಈ ರೀತಿ ಹೇಳಿರೋದು ನೋಡಿ ಅವಳಿಗೆ ಭಯ ಆಗಿರುತ್ತೆ. ಅಲ್ಲಪ್ಪ ನಾನು ನಿನ್ಗೊಂದ್ ವಿಚಾರ ಹೇಳ್ತೀನಿ ಕೇಳು. ನಾನ್ ನಿನ್ಗೆ ಪ್ರೀತಿ ವಿಚಾರನ ಹೇಳ್ಬಿಡು ಅಂತ. ಇನ್ನು ನನ್ ಪ್ರಶ್ನೆಗೆ ನೀನು ಭೂಮಿಗೆ ಹೇಳೋದಕ್ಕೆ ಎಷ್ಟು ಸಮಯನ ತಗೊಂಡೆ? ಈ ರೀತಿ ಈ ಹುಡುಗಿಗೆ ಸ್ವಲ್ಪ ಭಯ ಆಗಿರುತ್ತೆ. ಈ ರೀತಿ ಒಂದ್ ಹೆಣ್ಣು ಯಾವಾಗ್ಲೂ ಬಯಸೋದು ಏನ್ ಗೊತ್ತಾ? ಮಕ್ಕಳು ವಿಚಾರದಲ್ಲಿ, ಗಂಡನ ವಿಚಾರದಲ್ಲಿ, ಅಥವಾ ಈ ಪ್ರೇಮಗಳ ವಿಚಾರದಲ್ಲಿ ಪ್ರೀತಿನ ಅಷ್ಟೇ. ಹಾಗೆ ಅವಳು ಕೂಡ ಬಯಸ್ತಿದ್ದಾಳೆ, ಅದಕ್ಕೋಸ್ಕರ ಭೂಮಿ ಇಷ್ಟೊಂದು ಸಮಯನ ತಗೊಂಡಿದ್ದಾಳೆ. ನೀನಂತೂ ಚಿಂತೆ ಮಾಡ್ಬೇಡ, ಅವಳು ಖಂಡಿತ ಬಂದು ಪ್ರೀತಿನ ನಿನ್ನ ಹತ್ರ ಹೇಳ್ತಾಳೆ. ಅದಕ್ಕೆ ನಾನ್ ಸಾಕ್ಷಿ. ನಿಮ್ಮಿಬ್ರ ಕತೆ ಹೇಗ್ ಸಾಗುತ್ತೆ ಅಂತ ಅಂದ್ರೆ, ನಿನ್ನ ಜೊತೆ ನನ್ನ ಕತೆ ಅನ್ನೋ ರೀತಿ ನಿಮ್ಮಿಬ್ರು ಪ್ರೀತಿ ಪ್ರಣಯ ಸಾಗುತ್ತೆ ಅಂತ ಈ ಕಡೆ ಸತ್ಯ ಅವರು ಹೇಳ್ತಿದ್ದಾಗೆ ಅಜಿತ್ ಅವ್ರ ಮುಖದಲ್ಲಿ ಒಂದ್ ರೀತಿಯ ಮುಗುಳ್ನಗೆ ಕಾಣುತ್ತೆ. ಇನ್ನು ಅದೇ ರೀತಿ ಮನ್ಸಲ್ಲಿ ತನ್ನ ಪ್ರೀತಿನ ಅನುಭವಿಸ್ತಾ ತುಂಬಾ ಖುಷಿಯಲ್ಲಿ ಅಜಿತ್ ಅವರು ಕೈ ಕೊಟ್ಕೊಂಡು ನಿಂತ್ಕೋತಾರೆ. ನಿಂತ್ಕೊಂಡಿದ್ದನ್ನ ನೋಡಿ ಸತ್ಯ ಅವರು ತನ್ನ ಸ್ನೇಹಿತನ ಖುಷಿನ ನೋಡಿ ತನ್ನ ಮುಖದಲ್ಲಿ ಖುಷಿನ ವ್ಯಕ್ತಪಡಿಸ್ತಾ ಇರ್ತಾರೆ. ಈ ಕಡೆ ಭೂಮಿ ಅವರು ಗಣೇಶನ್ ಮುಂದೆ ನಿಂತ್ಕೊಂಡು ಮಾತಾಡ್ತಿರೋದನ್ನ ನೋಡಿದಂತಹ ಲಕ್ಷ್ಮಿ ಅವರು ಎಲ್ಲಾನು ಕೂಡ ಹೇಳ್ಕೊಂಡ್ಬಿಟ್ಟಿಯ ಭೂಮಿ ಅಂತ ಹೇಳ್ತಿದ್ದಾಗೇನೆ ಭೂಮಿ ಅವ್ರಿಗೆ ಒಂದು ರೀತಿ ಲಕ್ಷ್ಮಕ್ಕನ ಮಾತು ಶಾಕ್ಗೆ ಒಳಗಾಗುತ್ತೆ. ಲಕ್ಷ್ಮಕ್ಕ ಬಂದ್ ನಿಂತ್ಕೋತಿದ್ದಾಗೇನೆ ಭೂಮಿ ಅವರು, ಲಕ್ಷ್ಮಕ್ಕ ಏನ್ರ ಬಗ್ಗೆ ಅಂತಿದ್ದಾಗೆ ಲಕ್ಷ್ಮಕ್ಕ ಅವರು, ನೀನೇ ಹೇಳ್ಬೇಕು ಭೂಮಿ, ಮತ್ತು ನೀನ್ ದೇವ್ರ ಹತ್ರ ಎಲ್ಲ ಹೇಳ್ಕೊಂತ ಇದೆಯಲ್ಲ, ಏನಂತ ಹೇಳ್ಕೊಂಡೆ ಬೇಡ್ಕೊಂಡೆ ಅಂತ. ಭೂಮಿಯವರು ಗೊಂದಲದಲ್ಲಿ, ಲಕ್ಷ್ಮಕ್ಕ ಅದು ಅಮ್ಮನಿಗೆ ಹುಷಾರಿರ್ಲಿಲ್ವಲ್ಲ, ಅದಕ್ಕೆ ಅಮ್ಮ ಆದಷ್ಟು ಬೇಗ ಗುಣ ಆಗಿ, ಅಷ್ಟೇ ಅಲ್ಲ ಲಕ್ಷ್ಮಕ್ಕ, ಪಾಪ ಶಾರದಮ್ಮ ಅವರು ಮತ್ತೆ ಮನಸ್ವಿನಿ ಅವರು ಆದಷ್ಟು ಬೇಗ ಮನೆಗ್ ಬರ್ಲಿ ಅಂತ ಹೇಳ್ಬಿಟ್ಟು ಆ ದೇವ್ರ ಹತ್ರ ಬೇಡ್ಕೋತಾ ಇದ್ದೆ ನಾನು ಅಷ್ಟೇ. ಸೂಕ್ಷ್ಮವಾಗಿ ಗಮನಿಸಿದಂತಹ ಲಕ್ಷ್ಮಕ್ಕ ಅವರು, ಏನಾಯ್ತು ಭೂಮಿ, ನಿನ್ನೆಯಿಂದ ನಿನ್ ಮಾತಲ್ಲಿ ಏನೋ ಒಂದ್ ರೀತಿ ಗೊಂದಲ ಇದೆ. ಅಟ್ಲಿಗೆ ನಿಮ್ಮ ಅಮ್ಮನ್ನ ಭಾಗ್ಯಮ್ಮನ್ನ ನೋಡೋದಿಕ್ಕೆ ಅಂತ ಹೇಳಿ ಬಂದ್ರು ನಿನ್ ಗಮನ ಬೇರೆ ಎಲ್ಲೋ ಕಡೆ ಇದೆ. ಸರ್ ಕೂಡ ರಿಲೀಸ್ ಆಗಿ ಮನೆಗ್ ಬಂದ್ರು, ಈಗ್ಲೂ ಕೂಡ ನಿನ್ ಚಿಂತೆ ಏನೋ ಅಂತಿದ್ದಾಗೆ ಭೂಮಿಯವರು, ಅಯ್ಯೋ ಲಕ್ಷ್ಮಕ್ಕ ಇಲ್ಲ ಏನಿಲ್ಲ ಅಂತಿರ್ತಾರೆ. ಇನ್ನು ಲಕ್ಷ್ಮಿ ಅವರು, ನನ್ನ ಹತ್ರ ಹೇಳ್ಕೊಳ್ಳೋದಿಕ್ಕೂ ಸಂಕೋಚನ ಭೂಮಿ, ಯಾಕೆ ಮುಚ್ಚಿಡ್ತಿದ್ಯಾ, ನನ್ ಮೇಲೆ ನಂಬಿಕೆ ಇಲ್ವಾ ನಿನ್ಗೆ? ಭೂಮಿಯವರು, ಅಯ್ಯಯ್ಯೋ ಹಾಗಿಲ್ಲ ಲಕ್ಷ್ಮಕ್ಕ, ನಿನ್ನ ಹತ್ರ ಏನಾದ್ರೂ ಈ ವಿಷಯನ ಹೇಳಿದ್ರೆ ಬೈತೇನೋ ಅಂತ ಹೇಳ್ಬಿಟ್ಟು ನಾನು ಈ ವಿಚಾರನ ಮುಚ್ಚಿಟ್ಬಿಟ್ಟೆ. ಅದು ಏನಾಯ್ತು ಅಂತ ಅಂದ್ರೆ, ಅಜಿತ್ ಅವರು ಪ್ರಪೋಸ್ ಮಾಡಿರೋ ವಿಚಾರನ ಈ ಕಡೆ ಲಕ್ಷ್ಮಕ್ಕ ಅವರಿಗೆ ಭೂಮಿಯವರು ಸಂಪೂರ್ಣವಾಗಿ ತಿಳಿಸ್ತಾರೆ. ಇನ್ನೊಂದ್ ಕಡೆ ಅಜಿತ್ ಅವರು ಮಾಡ್ತಾ ಇರುವಂತಹ ಭೂಮಿ ಮೇಲಿನ ಕಾಳಜಿನೂ ಸಹ ಈ ಕಡೆ ವಿವರಿಸ್ತಾರೆ. ಇನ್ನು ಭೂಮಿಯವರು ಎಲ್ಲಾನು ಹೇಳ್ಬಿಟ್ಟು ಇಷ್ಟ ಆಯ್ತು ಲಕ್ಷ್ಮಕ್ಕ ಅಂತಿದ್ದಾಗೇನೆ ಲಕ್ಷ್ಮಕ್ಕ ಅವ್ರಿಗೆ ಮತ್ತೆ ಭೂಮಿಯವ್ರಿಗೆ ಸ್ವಲ್ಪ ಗೊಂದಲಮಯವಾದಂತಹ ಶಾಕ್ ಆಗುತ್ತೆ. ಇನ್ನು ಭೂಮಿಯವ್ರ ಮುಖನ ಈ ಕಡೆ ಲಕ್ಷ್ಮಕ್ಕ ಅವರು ನೋಡ್ತಾರೆ ಶಾಕ್ ಅಲ್ಲಿ. ಇನ್ನು ಲಕ್ಷ್ಮಕ್ಕ ಅವರು, ನೀನು ಒಪ್ಕೊಂಡ ಏನಂತ ಹೇಳ್ದೆ ಆಗ ಭೂಮಿಯವರು ಕತ್ನ ಅಳ್ಳಾಡಿಸ್ತಾರೆ. ಸಾಹೇಬ್ರಿಗೆ ನಾನು ಯಾವ ರೀತಿ ಉತ್ತರ ಕೊಡ್ಬೇಕು ಅಂತ ನನಗ್ ಗೊತ್ತಾಗದೆ ನಾನು ಅಲ್ಲಿಂದ ಹೊರಟು ಬಂದ್ಬಿಟ್ಟೆ ಅಕ್ಕ. ನನಗೆ ಸಾಹೇಬ್ರ ಮೇಲಿರುವಂತಹ ಗೌರವ ಅಕ್ಕರೆ ನಿಜನೇ, ಆದ್ರೆ ನೀನೇ ಹೇಳು, ನಾನು ಸಾಹೇಬ್ರನ್ನ ಯಾಕೆ ಮದ್ವೆ ಆದೆ ಅಂತ. ಭಾಗ್ಯಮ್ಮನ್ನ ಆದಷ್ಟು ಬೇಗ ಜೈಲಿಂದ ಬಿಡುಗಡೆ ಮಾಡಿಸ್ಬೇಕು ಅಂತ ಹೇಳಿತಾನೆ. ನಾನು ಸಾಹೇಬ್ರನ್ನ ಮದ್ವೆ ಆದ ಹೊಸ್ತರಲ್ಲಿ ಸಾಹೇಬ್ರು ನನ್ ಮೇಲೆ ತುಂಬಾನೇ ಕೋಪ ಮಾಡ್ಕೋತಾ ಇದ್ರು. ಅಷ್ಟೇ ಯಾಕೆ, ನನ್ನ ನೋಡಿದ ತಕ್ಷಣ ಮುಖನೂ ಕೂಡ ಗಂಟಿಟ್ಕೋತಾ ಇದ್ರು. ಅದನ್ನ ನೋಡಿ ನಾನು ಸಿಡುಕ್ ಮೋತಿ ಸಿದ್ದಪ್ಪ ಅಂತ ಹೆಸರಿಟ್ಟೆ. ಆದ್ರೆ ದಿನಗಳು ಕಳಿತಾ ಸಾಹೇಬ್ರು ಒಳ್ಳೆತನ, ಅವ್ರ ಗುಣ, ಅವ್ರ ಹೆಣ್ಮಕ್ಳು ಕೊಡೋ ಮರ್ಯಾದಿನ ನೋಡಿ ಮೇಲಿದ್ದ ಗೌರವ ನನ್ಗಿನ್ನೂ 10 ಪಟ್ಟು ಜಾಸ್ತಿ ಆಯ್ತು. ಆ ರಾಣನ್ ಮಗಳು ಸಾಕ್ಷಿ ನನ್ಗೆ ಶೂಟ್ ಮಾಡಿದಾಗ ನಮ್ ಸಾಹೇಬ್ರು ನನ್ಗೆ ಎಷ್ಟು ಚೆನ್ನಾಗಿ ಆರೈಕೆ ಮಾಡಿದ್ರು. ಅಷ್ಟೇ ಯಾಕೆ ಲಕ್ಷ್ಮಕ್ಕ, ಆ ರಾವಣನ್ ದಹನ ನಡೆದಾಗ ನಾನ್ ಸತ್ತೇ ಹೋದ್ನೇನೋ ಅಂತ ನಾನು ಅನ್ಕೊಂಡೆ. ನನ್ ಸಾಹೇಬ್ರು ನನ್ಗೆ ಮರು ಜನ್ಮ ಕೊಟ್ರು. ಒಂದೊಂದ್ಸರ ನಾನು ಸಾಹೇಬ್ರು ನಿಜವಾದ ಗಂಡ ಹೆಂಡ್ತಿನೇನೋ ಅಂತ ನನಗೆ ಅನಿಸಿದೆ. ಆದ್ರೆ ತಕ್ಷಣಕ್ಕೆ ವಾಸ್ತವನ ಅರ್ಥ ಮಾಡ್ಕೊಂಡು ಸಾಹೇಬ್ರು ಹೆಂಡ್ತಿ ಆಗೋಳು ಎಷ್ಟು ಪುಣ್ಯ ಮಾಡಿದಳೋ ಅಂತ ನಾನು ಅನ್ಕೊಂತಾ ಇದ್ದೆ. ಆದ್ರೆ ಆ ಪುಣ್ಯ ನನ್ ಬೊಕ್ಸಲ್ಲೇ ಇದೆ ಅಕ್ಕ. ಏನ್ ಮಾಡ್ಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಅಲ್ಲ, ಈ ನಿರ್ಧಾರನ ಆ ದೇವ್ರಿಗೆ ಬಿಟ್ಬಿಡ್ಲ ನಾನು, ಇದನ್ನೆಲ್ಲ ನನ್ನ ಮನ್ಸಲ್ಲೇ ಬಚ್ಚಿಟ್ಕೊಂಡ್ಬಿಡ್ಲಾ? ಒಂದು ಅರ್ಥ ಆಗ್ತಾ ಇಲ್ಲ ಲಕ್ಷ್ಮಕ್ಕ, ದಯವಿಟ್ಟು ನೀನಾದ್ರೂ ನನ್ಗೆ ಏನಾದ್ರೂ ಒಂದ್ ಸಲಹೆನ ಕೊಡು. ಇನ್ನು ಲಕ್ಷ್ಮಕ್ಕ ಅವರು ಸ್ವಲ್ಪ ಯೋಚನೆ ಮಾಡಿ, ನಿಜವಾದ ಪ್ರೀತಿ ಎಲ್ರಿಗೂ ಸಿಕ್ಕಲ್ಲ ಭೂಮಿ, ಸಿಕ್ಕಾಗ ಆ ಪ್ರೀತಿನ ಬೇಡ ಅಂತ ಅನ್ಬಾರ್ದು, ಹ್ಞೂ ಅಂತ ಅನ್ನು ಭೂಮಿ, ಆ ಪ್ರೀತಿನ ಸ್ವೀಕರಿಸು ಭೂಮಿ. ಸಾಹೇಬರಿಗೆ ನಿನ್ ಮೇಲೆ ಪ್ರೀತಿ ಹುಟ್ಟಿದೆ ಅಂತ ಅಂದ್ಮೇಲೆ ಆ ಪ್ರೀತಿನ ಸ್ವೀಕರಿಸೋದಿಕ್ಕೆ ಏನ್ ನಿನ್ಗೆ ಸಾಹೇಬ್ರಿಗಿಂತ ಒಳ್ಳೆ ಹುಡುಗ ನಿನ್ಗೆ ಸಿಗ್ತಾರ ಭೂಮಿ? ಇಷ್ಟು ದಿನ ನೀನು ನಮ್ ಸಾಹೇಬ್ರು ಅಂತ ಹೇಳಿದಾಗ ನನ್ಗೆ ಇಷ್ಟ ಆಗ್ತಾ ಇರ್ಲಿಲ್ಲ. ಸಾಹೇಬ್ರು ನಿಜವಾದ ಬಂಗಾರನೇ ನಿಜ, ಆದ್ರೆ ನಿಮ್ಮಿಬ್ಬರದು ಒಪ್ಪಂದದ ಮದ್ವೆ ಅನ್ನೋದು ನನ್ನ ಕಾಡ್ತಾ ಇತ್ತು ಭೂಮಿ.
ಅವತ್ತು ನೀನು ಗರ್ಭಿಣಿ ಅನ್ನೋ ಸುದ್ದಿ ಕೇಳಿದ ತಕ್ಷಣ ನಾನ್ ನಂಬಿ ಅತಿಯಾಗಿ ಆಡ್ಬಿಟ್ಟೆ ಭೂಮಿ. ಆದ್ರೆ ಅದೇ ಸಾಹೇಬ್ರು ಈಗ ನಿನ್ಗೆ ಹೆಂಡತಿ ಸ್ಥಾನನ ಕೊಡ್ತಾ ಇದ್ದಾರೆ ಅಂತ ಅಂದ್ರೆ ನಿನ್ಗಿಂತ ಅದೃಷ್ಟವಂತೆ ಬೇರೆ ಯಾರಿಲ್ಲ ಭೂಮಿ, ಬೇರೆ ಯಾರು ಇಲ್ಲ. ಬೇರೆ ಏನು ಯೋಚನೆ ಮಾಡಿದ್ರೆ ಆ ಪ್ರೀತಿನ ಒಪ್ಕೋ ಭೂಮಿ. ಇನ್ನು ಭೂಮಿ ಅವರು ನಿಂತಲೇ ನಿನ್ನೆ ಅಜಿತ್ ಅವ್ರು ಹೇಳಿರೋ ಮಾತು, ಈ ಅಗ್ರಿಮೆಂಟ್ ಮ್ಯಾರೇಜ್ ಅನ್ನೋದನ್ನೆಲ್ಲ ಹರಿದಾಕ್ಬಿಡೋಣ ಭೂಮಿ, ಮೇಲೆ ನಾವಿಬ್ರು ನಿಜವಾದ ಗಂಡ ಹೆಂಡತಿ ತರ ಜೀವನನ ನಡೆಸೋಣ ಅನ್ನೋ ಮಾತು ಭೂಮಿಗೆ ನೆನಪಾಗುತ್ತೆ. ಇನ್ನು ಭೂಮಿ ಅವರು ಲಕ್ಷ್ಮಕ್ಕ ಅವ್ರಿಗೆ, ಲಕ್ಷ್ಮಕ್ಕ ನಿಜಕ್ಕೂ ನಾನ್ ಸಾಹೇಬ್ರನ್ನ ಒಪ್ಕೊಂಡ್ಬಿಡ್ಲಾ ಅಂತಿದ್ದಾಗೆ ಲಕ್ಷ್ಮಕ್ಕ ಅವರು, ಹ್ಞೂ ಭೂಮಿ ಯೋಚನೆ ಮಾಡ್ಬೇಡ, ಸಾಹೇಬ್ರು ಚಿನ್ನದಂತವ್ರು, ನಾನ್ ನೀನು ಒಂದ್ಸರಿ ಕಳ್ಕೊಂಡ್ರೆ ಅವ್ರು ನಿನಗೆ ಮತ್ತೆ ಸಿಗೋದಿಲ್ಲ. ಭಾವುಕರಾಗಿ ಲಕ್ಷ್ಮಕ್ಕನ ಮುಖನ ನೋಡ್ತಾರೆ. ಭೂಮಿ ಅವರು, ಲಕ್ಷ್ಮಕ್ಕ ಹಾಗಾದ್ರೆ ನನ್ನ ಸಾಹೇಬ್ರಿಗೆ ನನ್ನ ನಿರ್ಧಾರನ ಹೇಳ್ತೀನಿ. ಏನಾಗುತ್ತೆ ಅಂತ ನಾವು ನೋಡೋದಾದ್ರೆ, ನನ್ನ ಸಾಹೇಬ್ರ ಹತ್ರ ಏನೇನೆಲ್ಲ ಹೇಳ್ಬೇಕು ಅಂತ ಅನ್ಕೊಂಡಿದ್ದೀನೋ ಅದನ್ನೆಲ್ಲ ಲೆಟರ್ ಬರ್ಕೊಟ್ಬಿಡ್ತೀನಿ. ಏನಂತೀಯ? ಅಯ್ಯೋ ಭೂಮಿ, ಅಷ್ಟೆಲ್ಲ ಯಾಕೆ, ನೇರವಾಗಿ ಹೇಳು. ನಂಗೆ ಯಾಕೋ ತುಂಬಾ ಭಯ ಆಗ್ತಿದೆ. ಅಷ್ಟೇ ಅಲ್ಲ, ನನ್ ಕೈ ಕಾಲೆಲ್ಲ ಗಡಗಡ ಅಂತ ನಡುತ್ತಾ ಇದೆ. ಏನು ಮಾಡಿ ಸಾಹೇಬ್ರ ಹತ್ರ ಹೇಳ್ಬಿಟ್ಟು ಬರ್ತೀನಿ. ಇನ್ನು ಈ ಒಂದು ಸಂಚಿಕೆಯಲ್ಲಿಗೆ ಮುಕ್ತಾಯವಾಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್.